ದೇವರು ಮಾತ್ರ ಅನ್ಯಾಯಗಾರನಲ್ಲ. ನೀವು ನಾನು ಕೂಡ ಅನ್ಯಾಯಗಾರರಾಗ್ಬೋದು. ಇವತ್ತು ಒಂದು ವೇಳೆ ನೀವು ನೋವಿನಿಂದ ಇವತ್ತು ಬಂದಿರ್ಬೋದು. ಕೆಲವರಿಗೆ ಪವಿತ್ರಾತ್ಮನ ಇವತ್ತು ಬೆಳಗ್ಗೆ ನಾನು ಪ್ರಾರ್ಥಿಸುವಾಗ ದೇವರು ಈ ಮಾತನ್ನ ನಿಮ್ಗೆ ಹೇಳಿ ಕೇಳಿದ್ನು. 32:4 ವಾಕ್ಯ, 32:4 ವಾಕ್ಯ. ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದಂತ ನಂಬಿಗಸ್ತನಾದ ದೇವರು. ನಾವು ವಂಚಕರಾಗಿದ್ರು ಕೂಡ ದೇವರು ನಿರ್ವಂಚಕನಾದಂಥ ದೇವರಾಗಿರೋದ್ರಿಂದಲೇ 2025 ನೀವು ಕಾಣ್ತಾ ಇದ್ದೀರಾ. 2025ಕ್ಕೆ ಒಂದು ವೇಳೆ ನಾವು ಕಾಲಿಟ್ಟಿದ್ದೀವಿ ಅಂದ್ರೆ ಅದು ನಮ್ಮ ಒಳ್ಳೆಯತನಗಳಲ್ಲ. ನಿರ್ವಂಚಕನಾದಂಥ ನಂಬಿಗಸ್ತ ದೇವರು, ನೀತಿಯುಳ್ಳವನು, ಯಥಾರ್ಥನೂ ಆಗಿದ್ದಾನೆ.